ಬೆಲೆ ಏರಿಕೆ ಆದರೆ ಕಾಂಗ್ರೆಸ್ ಮೇಲೆ ಹಾಕ್ತಾರೆ, ದರ ಕಡಿಮೆ ಮಾಡಿದ್ರೆ ಅದು ಪ್ರಧಾನಿ ಕಾರಣ ಅಂತ ಹೇಳ್ತಾರೆ. ಬಿಜೆಪಿಯವರು ಕಲಾಕಾರರು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಲೇವಡಿ ಮಾಡಿದ್ದಾರೆ. ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಂಆರ್ಸಿಯಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆಯಲ್ಲ, ಅದಕ್ಕೆ ಬಿಜೆಪಿಯವರು ವಿರೋಧವನ್ನು ವ್ಯಕ್ತಪಡಿಸಿದರು. ಬಿಜೆಪಿಗೆ ಕೌಂಟರ್ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ. ಬಿಜೆಪಿಯವರು ತಿಳುವಳಿಕೆ ಇಲ್ಲದಂಥ ಜನ, ಮೆಟ್ರೋಗೆ ಅನುಮತಿ ನೀಡೋರು ಯಾರು? ಬಿಜೆಪಿಯವರು ಕಲಾಕಾರರು ಆರೋಪ ಮಾಡ್ತಾರಷ್ಟೇ. ಸಿ ಮೋಹನ್ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ, ಮೆಟ್ರೋ ದರ ಏರಿಕೆ ಬೇಡ ಅಂತ ಹೇಳಿದ್ದಾರೆ. ಆದರೂ ಕೂಡ ರಾಜ್ಯ ಸರ್ಕಾರವೇ ಇದನ್ನು ಹೆಚ್ಚಳ ಮಾಡ್ತಾ ಇದೆ ಅಂತ ಹೇಳಿ ಕೆಲವರು ಮಾತನಾಡ್ತಾರೆ. ಯಾವುದಕ್ಕೆ ಯಾರು ಅಪ್ರೂವಲ್ ಕೊಡ್ತಾರೆ ಅಂತ ಯೋಚನೆ ಮಾಡಬೇಕಾಗಿದೆ. ನೋಡಿ, ರಾಮಲಿಂಗಾರೆಡ್ಡಿ ಅವರು ಹೇಳೋ ಮಾತು ಯಾಕೆ ಅಂತ ಹೇಳಿದ್ರೆ, ಬಸ್ ದರ ಜಾಸ್ತಿ ಆಯಿತು, ಬಸ್ ದರ ಜಾಸ್ತಿ ಆಗಿದ್ದಕ್ಕೆ KSRTC ಅಥವಾ ಸಾರಿಗೆ ಮಂತ್ರಿಯವರೇ ಕಾರಣ, ಮುಖ್ಯಮಂತ್ರಿಗಳೇ ಕಾರಣ, ರಾಜ್ಯ ಸರ್ಕಾರ ಕಾರಣ ಅಂತ. ಇದೀಗ ಮೆಟ್ರೋ ಜಾಸ್ತಿ ಆದರೂ ಕೂಡ ನಮ್ಮ ಮೇಲೆ ಹಾಕೋದು ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯವರು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥ ಜನ, ತಿಳುವಳಿಕೆ ಇದ್ದರೆ ಆ ರೀತಿ ಎಲ್ಲ ಮಾತಾಡ್ತಿರಲಿಲ್ಲ. ಮೆಟ್ರೋಗೆ ಯಾರು ಅನುಮತಿ ಕೊಡೋದು? ಕೇಂದ್ರ ಸರ್ಕಾರ. ಅದು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಇರ್ಬೋದು, ಅಥವಾ ಬೇರೆ ಯಾವುದೇ ನಾವು ಲೋನ್ ತಗೋಬೇಕಾಗಿದ್ರು ಕೂಡ ಪ್ರತಿಯೊಂದಕ್ಕೂ ಕೂಡ ಕೇಂದ್ರದಲ್ಲಿ ಮೆಟ್ರೋಗೆ ಒಂದು ಮಂಡಳಿ ಇದೆ. ಆ ಮಂಡಳಿ ಅಧ್ಯಕ್ಷರು ಕೇಂದ್ರದಲ್ಲಿರ್ತಕ್ಕಂಥ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಯಾರಿರ್ತಾರೆ ಅವರು ಅಧ್ಯಕ್ಷರಾಗಿರ್ತಾರೆ. ದೇಶದ ಯಾವುದೇ ರಾಜ್ಯದಲ್ಲಿ ಮೆಟ್ರೋ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕೂಡ ದರ ಏರಿಕೆ ಬಗ್ಗೆ ಅಥವಾ ಇನ್ನೇನಾದರೂ ಮಹತ್ತರ ತೀರ್ಮಾನಗಳು ತಗೊಳ್ಳೋದ್ರ ಬಗ್ಗೆ ಅಂದರೆ ಯಾವುದು ಬೇಡ. ನಾವು ಟ್ರೈನ್ ಈಗ ಚಂದಾಪುರ, ಬೆಂಗಳೂರಿಂದ ಸಿಲ್ಕ್ಪೋರ್ಟಿಂದ ಚಂದಾಪುರಕ್ಕೆ ಟ್ರೈನ್ ಹೋಗಬೇಕು, ಅದಕ್ಕೆ ಪರ್ಮಿಷನ್ ಕೊಡೋದು ಯಾರು? ಮೆಟ್ರೋ ಮಂಡಳಿ ಅನುಮತಿ ಕೊಡೋವರೆಗೂ ನಾವು ಟ್ರೈನ್ ಓಡಿಸೋ ಹಾಗೆ ಇಲ್ಲ. ಇದೆಲ್ಲ ಕೂಡ BJP ಇವರಿಗೆ ನಾಟಕಕಾರರು, ಕಲಾಕಾರರು. ಸುಳ್ಳು ಹೇಳೋದ್ರಲ್ಲಿ ಎತ್ತಿದ ಕೈ. ಈ ಮನೆ ನಮ್ಮ KSRTC ದರ ಏರಿಕೆ ಮಾಡಿದ್ವಿ. ದರ ಏರಿಕೆ ಮಾಡಿದಾಗ ನಾವೇನಾದರೂ ಇಲ್ಲ ನಮ್ಮ ಬೇರೆಯವ್ರ ಮೇಲೆಲ್ಲ ಹಾಕಿಲ್ಲ. ಹೌದು, ದರ ಯಾಕೆ ಯಾವ ಕಾರಣಕ್ಕೆ ಏರಿಸಲು ಅಂತ ನಾನು ಕೂಡ ನಿಮ್ಮ ಮುಂದೆನೇ ಎಲ್ಲ ಹೇಳಿದ್ದೀನಿ. ಇವತ್ತು ನೋಡಿ, ಸಿ ಮೋಹನ್ ಅವರು ಪ್ರಧಾನಮಂತ್ರಿಗಳು ಲೆಟರ್ ಬರೀತಾರೆ. ಏನಂತ ಬರೀತಾರೆ? ಮೆಟ್ರೋ ದರ ಏರಿಸಬೇಡಿ ಅಂತ ಪ್ರಧಾನಮಂತ್ರಿಗಳಿಗೆ ಲೆಟರ್ ಬರೆದ್ರು. ಯಾರು ಇದಕ್ಕೆ ಕಾರಣ? ಯಾರಾಗಾದ್ರೆ ಪ್ರಧಾನಮಂತ್ರಿಗಳಿಗೆ ಸಿ ಮೋಹನ್ ಅವರು 8-9 ಲಕ್ಷ ಓಡಾಡ್ತಾರೆ, ಜನಕ್ಕೆಲ್ಲ ತೊಂದರೆ ಆಗುತ್ತೆ, ದರ ಏರಿಸಬೇಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ.